भैया ಯಾಕೆ ಕೊಡ್ತೀಯಾ? एक प्लेट पानी पूरी दे दो भैया ಲೈವ್ ಇದು ಓಡುತ್ತೆ ಯಾವ ರೀತಿ ಕಟ್ ಮಾಡೋದು ಇವಾಗಿಂದ ಮಾಡಪ್ಪ ಬೇಡ ಕತ್ತಿ ಚೆನ್ನಾಗಿರುತ್ತೆ ಬೆವರೆಲ್ಲ ಮಿಕ್ಸ್ ಆಗಿರ್ಬೇಕು 22ನೇದು 30ನೇದು ಏಯ್ 30ನೇದು ಕಣ ನಾನು ನೋಡಿದೆ 20 ಅಂದ ಈಗ 22 ಅಂತ ಒಂದ್ 2 ನಿಮಿಷ ಸುಧಾರಿಸ್ತಾ ನೀನು ಬಾರಿ ಸುಸ್ತಾಗಿರೋ ಕಾಣ್ತಿದ್ಯಾ ಸೊ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೆಕ್ಸ್ಟ್ ವಿಡಿಯೋ. ಸೊ ನಾವು ಮಾಡ್ತಿರೋದು ಪಾನಿಪುರಿ ಚಾಲೆಂಜ್. ಅವರೆಕಾಯಿ ಪಾನಿ ದಾಲ್ದು ಭಯ್ಯ. ಇವತ್ತು ನಾವು ಸ್ವಲ್ಪ ದೊಡ್ಡ ರಿಸ್ಕ್ ತಗೋಬೇಕು ಅಂತ ಪ್ಲಾನ್ ಹಾಕ್ಬಿಟ್ಟಿದೀವಿ. ಭೂಮಿಕಾ ಹೆಂಗ ಅನಿಸ್ತಿದೆ ನಿನಗೀಗ? ಯಾವಾಗ ತಿಂತೀನಿ ಯಾರು ಗೆಲ್ಬೋದು ಅನ್ಸುತ್ತೆ ಇದರಲ್ಲಿ? ಪಕ್ಕ ಮೊದಲೇ ಇವಳಿಗೆ ಫೇವ್ರೇಟು, ಆದರೆ ತಿನ್ನೋದ್ರಲ್ಲಿ ನಾನು ಪಂಟ್ರಿದ್ದೀನಿ. ಯಾಕೆ ಅಣ್ಣ ಇವನಂತೂ ಪಕ್ಕ ಪಾನಿಪುರಿ ಮಾಡ್ಕೊಡ್ತಾರ. ಸೊ ಹಂಗೆ ರೆಡಿ ಆಗ್ಬಿಟ್ಟವನೆ. ನೀನು ತಿಂತೀಯ ಯಾಕೆ ಕೊಡ್ತೀಯಾ? एक प्लेट पानी पूरी दे दो भैया ಈ ಕಾಂಪಿಟೇಷನ್ ರೂಲ್ಸ್ ಇಷ್ಟೇ. ಈ ಗೇಮಲ್ಲಿ ಟೈಮ್ ಲಿಮಿಟ್ ಇಲ್ಲ, ಏನಿಲ್ಲ. ಸೊ ಯಾರು ಜಾಸ್ತಿ ತಿಂತಾರೆ ಅವರು ವಿನ್ನರ್. ಹಾಂ ಎಲ್ಲದು ಅವ್ರಿಗೆ ಸಪ್ರೇಟ್ ಎಲ್ಲ ಇದನ್ನ ಫಸ್ಟ್ ಈಗ ಪಾನಿಗಳನ್ನೆಲ್ಲ ನಮ್ಮ ಭಯ ಹಾಕ್ಕೊಡ್ತಾರೆ. ಇದು ನಂಗ ಇದು ನಿಂಗ ನಂಗ ಯಾರಿಗಾರಾಯ್ತು ಹಿಡ್ಕ ಇದು ಪಾನಿ. ಆಮೇಲೆ ಎಲ್ಲ ಸುಮ್ಮನೆ ತಗೊಂಡು ಕಷ್ಟ ಆಗುತ್ತೆ ಅಂತ ಸೊ ಎಲ್ಲ ಫಸ್ಟೇ ಡಿವೈಡ್ ಮಾಡ್ಕೊತಾ ಇದ್ದೀವಿ. ಏನಂತಾರೆ ಇದಕ್ಕೆ? ಆಲೂಗೆಡ್ಡೆದು ಪಾನಿಗೆ ಹಾಕ್ತಾರಲ್ಲ, ಅಲ್ಲ ಪೂರಿಗೆ ಹಾಕ್ತಾರಲ್ಲ, ಸಮೋಸ ಸಮೋಸ ಅಲ್ಲ ಹೇಳಿದ್ರೆ ಬಾರಿ ದೊಡ್ಡ ಮೋಸ ಅಲ್ಲ. ಕಿರಣ ನೀನು ಎಷ್ಟು ತಿನ್ಬೋದು ಅನ್ಸುತ್ತೆ ನಿಂಗೆ? 80 ಪೀಸಸ್ 18 ಅಲ್ಲ 80 ಪೀಸಸ್ 80 ವಾರಗಳು ಇಲ್ಲಿ ಬರೀ ಇಷ್ಟೇ ಅಲ್ಲ, ಇನ್ನೂ ಒಳಗೆ ಸ್ವಲ್ಪ ಇದೆ, ಇನ್ನೂ ಆಲ್ರೆಡಿ ಇದೆ. ಬಟ್ ರೆಡಿ ಮಾಡ್ತಾವ್ರ ಭಟ್ರು ಒಳಗೆ. ಒಂದು 35 ತಿನ್ಬೋದು. 35 ಮತ್ತೆ ಸುಮ್ಮನೆ 80 ಅಂದಿದ್ದ? ಸುಮ್ಮನೆ ಹೇಳ್ದೆ. 30 ನಾನು ಗಾಬರಿ ಆಗ್ಬಿಟ್ಟು ಅವ್ನು 80 ಅಂದ ತಕ್ಷಣ ಅಯ್ಯೋ ನಾನು ಅಷ್ಟು ತಿಂತೀನಾ ಅಂತ. ಅವ್ರು ಹಾಕೊಡ್ತಾರಲ್ಲ ಹಿಂಗ್ ಬೆವರು ಎಲ್ಲ ಹಿಂಗ್ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ. ಬೆವರೆಲ್ಲ ಮಿಕ್ಸ್ ಆಗಿರ್ಬೇಕು. ನಾನು ಬೆವ್ರು ಹಾಕ್ತೀನಿ ಈಗ ತಾನೇ ನಾನು ದೃಷ್ಟಿ ತೆಗೆದುಬಿಡ್ತಾರೆ. ಸೊ ಈಗ ಇಲ್ಲಿಂದ ಒಂದೊಂದೇ ಪೂರಿ ತಗೊಂತೀರಾ, ತಿಂತ ಹೋಗ್ತೀರಾ, ಓಕೆನಾ? ಸೊ ಕೌಂಟ್ ಇರಬೇಕು, ಆಮೇಲೆ ನಿಯತ್ತ ಕೌಂಟ್ ಎಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ ನೀವು ಎಷ್ಟೆಷ್ಟು ತಿಂತೀರಾ ಅನ್ನೋದು. ಲೆಟ್ ಸ್ಟಾರ್ಟ್. ಹಾಂ ಓಕೆ. ಆದರೆ ಹುಷಾರಾಗಿ ತಿನ್ನಿ. ನಾಳೆ ಬೆಳಗ್ಗೆ ಯೋಚನೆ ಮಾಡ್ಕೊಂಡು ನಾಳೆ ಬೆಳಗ್ಗೆ ಸಿಚುವೇಶನ್ಸ್ಗಳನ್ನ, ಓಕೆನಾ? ಓಕೆ ಲೆಟ್ ಸ್ಟಾರ್ಟ್. ಓಕೆ ನಂದು ಒಂದೇದು ಕೂಲ್ ಇದಾರಾಗಿ ತಿನ್ಬೇಕು. ಅವ್ರು ಸ್ವಲ್ಪ ಮಾಡಲ್ಲಪ್ಪ. ಸ್ಪೂನ್ ಇದ್ದೀರಾ ಕರೆಕ್ಟ್? ನಮ್ದ್ರಲ್ಲ ಭಯ ಮೊದಲೇದು ಎರಡನೇದು ನಂದು ಎರಡನೇದು. ನಾನು 3 4 ಇದು 7ನೇದು ಏನಲ್ಲ 7ನೇದು ಮನುಷ್ಯರು ಹೇಳ್ಕೊಂಡ್ರಪ್ಪ. ಮತ್ತೆ ಕಮ್ಮಿನೂ ತಿನ್ನಂಗಿಲ್ಲ ಅಷ್ಟೇ. ಅದೇನು ಗೊತ್ತಾ ವಿಷಯ? ಭಟ್ರಿಗೆ ಒಳಗೆ ಕರ್ಸಿದ್ವಿ. ಶೇಖ್ ಅಬ್ದುಲ್ ಖಾನ್ ಅಂತ. ಹನ್ನೊಂದು ವಿನ್ನರ್ ಅನೌನ್ಸ್ಮೆಂಟ್ ಹೇಳಿಲ್ಲ ನಾವು. ವಿನ್ನರ್ಗೆ ಈ ಗೇಮಲ್ಲಿ ವಿನ್ನರ್ಗೆ 500 ಅಂತ ಹೇಳಿದ್ವಿ. ಖಾರ ಭಾರಿ ಐತಲ್ಲ. ನಂಬರ್ 15. ಭೂಮಿಕಾ ನಾಳೆ ಬೆಳಗ್ಗೆ ಯೋಚನೆ ಮಾಡಿ ತಿನ್ನೋ. ಕಿರಣ ನೀನು ಸುಮ್ಮನೆ ನನ್ನ ಮುಂದೆ ನಾಳೆಗೆ 20ನೇದು 22ನೇದು 30ನೇದು ಕಣ ನಾನು ನೋಡಿದೆ. 20 ಅಂದ ಈಗ 22 ಅಂತ. ನಾನು ನೋಡಿದೆ 20 ಅಂದ ಈಗ 22 ಅಂತ.
ಅಪ್ಪ ಖಾರ. ಸೋತೆ ಜನರೇ ದಯಮಾಡಿ ಹಾಕ್ತೀನ ಮತ್ತೆ ತಿಂಡಿ ಲೇಟಾಗಿ ತಿನ್ಬಿಟ್ಟ. ನಿನ್ನ ಕೈಲಾಗಲ್ವಾ? ಇಲ್ಲ ನೀವು ಕಂಟಿನ್ಯೂ ಮಾಡಿ. ಇಷ್ಟು ಬೇಗ ಔಟ್ ಆಗ್ತಿದೆಯಾ ಅಂದರೆ ನೀವು ಕಂಟಿನ್ಯೂ ಮಾಡಿ. ಗಾಳಿಗೆ ಹೊಡಿಬೇಕಾ? ಸೊ ಕಿರಣ ಆಲ್ರೆಡಿ ಸೋಲ್ ಒಪ್ಕೊಂಡಿದ್ದಾನೆ. ಭೂಮಿಕಾ ಕಿರಣ ಬುದ್ಧಿವಂತ ಅದ ಆ್ಯಕ್ಚುಲಿ. ಎಷ್ಟಳು ಅವನಿಗೆ ಗೊತ್ತಾಗೋಗ್ಬಿಡ್ತು ಓ ಎಲ್ಲಕ್ಕಾಗಲ್ಲ ಅಂತ. ನೀನು ಯೋಚನೆ ಮಾಡಿ ಬುದ್ಧಿವಂತಿಯಿಂದ ಸೋತ್ರೆ ಒಳ್ಳೇದು. ಸೋಲಲ್ಲ. ನೋಡಿ ಈಗ 23ನೇದು. ಸುಳ್ಳೇ ಬೇಡ. ಇಲ್ಲ ಏಯ್ ಇಟ್ಕೊಂಡಿರ್ತೀನಿ ಕೊಡ ಹೆಂಗಿದ್ರೆ ನಾನೇ ವಿನ್ ಆಗೋದು. ಪೂರಿ ಮೇಲೆ ಹಂಗೆ ತಿಂದ್ರೆ ಒನ್ ಮೋರ್ ಅನ್ಬೇಕು. ಒನ್ ಮೋರ್ ಅಂತಾನೆ ಇರೋದು ನಾನು. ಈಗೇನು ಯಾರು ಸೋಲ್ತೀರ ಬೇಗ ಒಪ್ಕೊಳ್ಳಿ. ಬಾ ಪಾನಿ डाल दो भैया. ಓ ಸಾಕು ಸರ್. ಈಗ ಸಾಕು ಸಾಕು. 20 ರೂಪಾಯಿ ಎಷ್ಟೆಷ್ಟು ಅಂತ ನೆನ್ಪಿಟ್ಕೊಂಡಿಲ್ಲ ಯಾರು. ಇನ್ನೆರಡು ನಂದು 30. ಇವಳ್ದು 22 ಇರ್ಬೇಕು. 25. ನಂದು 28. ಸಾಕು ಬಿಡ್ರಿ ಹೋಗ್ಲಿ. ಅಷ್ಟೇ ಪಾನಿ ಸಾಕ. ಭೂಮಿಕ ಸುಸ್ತಾದ್ಲು ಕಣ್ ಕೆಂಪಾಯ್ತು. ಇನ್ನೇನು ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ. ಏನೋ ಕಣ್ಣು ರೆಡ್ ಆಗಿದೆ. ಆಗಲಿ ಬಿಡು. ಕಣ್ ರೆಡ್ ಆಗ್ಲಿ ಅಂತಾನೆ ಇಟ್ಟಿರೋದು. ದುಷ್ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ನೀನು ಯೋಚನೆ ಮಾಡು. ಇದೊಂದು ಗೇಮ್ ಅಷ್ಟೇ. ಗೇಮ್ ತರ ತಗೋ. ಸ್ಪೋರ್ಟ್ ಗೇಮ್ನಾಗ ತಗೊಂಡು ನಾನು ಇದನ್ನ ಅದ್ರ ಗೇಮ್ ತರ ಬೇರೆ ತಗೊಂಡಿಲ್ಲ. ನಾನು ಇದನ್ನ ತಿನ್ನೋರು ಬರೀ ತಿನ್ನಕ್ಕೋಸ್ಕರ ತಗೊಂಡಿರೋದು ಅನ್ನಂಗಿದೆ. ಸೊ ನನಗೇನಿದು ಅಷ್ಟು ಮ್ಯಾಟ್ರ್ ಆಗಲ್ಲ ಗೆಲುವು ಸೋಲು. ಅಪ್ಪ ನೀವ್ ಹಿಂಗ್ ಬಿಟ್ರೆ ನೀವು ಒಂದು ಸಂಜೆ ತನಕ ತಿಂತೀರ, ನೈಟ್ ಆಗೋ ತನಕ ಸುಮ್ಮನೆ ತಿಂತಾನೇ ಇರ್ತೀರಾ. ನಾನು ಸುಮ್ಮನೆ ನೋಡ್ತಾನೇ ಇರ್ತೀನಿ. ಹಿಂಗೆ ಎಗ್ದಾಡು ಹಿಂಗನ್ನು ಹಿಂಗ. ನಂದೀಗ 35ನೇದು. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಇದು ಆಡೈತೆ ನೋಡು, ತಿನ್ನಕ್ಕಲ್ಲ. ಮೊದಲನೇ ಸೋಲೆ ಇದ್ದ ಏನು ಆಲೂಗಡ್ಡೆ ಪಲ್ಯ ಅದಲ್ಲ ಭಯ. ತೂತನಾರು ಮಾಡ್ಕೊಟ್ಬಿಡೋಣ. ಎಲ್ಲ ಏನಕ್ಕೆ ಮಾಡ್ತೇನೆ ಅಷ್ಟು. ಈಗ ಅನುಕೂಲ ಆಗಿದೆ ಸ್ವಲ್ಪ ಬೇರೆ ತಿನ್ನಕ್ಕೆ ಅಂತ. ನಾನು ನೋಡೇ ಸುಸ್ತಾದ ತಿನ್ನಿ ಹೆಂಗ್ ತಿಂತಿದ್ದೀರ. ಈಸಿ ಇದೆ ದೇವುಗಳು ಆರಾಮಾಗಿ ತಿನ್ಬೋದು. ಅದರಲ್ಲೇನಿದೆ. ಇನ್ನೂ ಹೊಟ್ಟೆ ಅರ್ಧನೂ ತುಂಬಿಲ್ಲ ನನಗೆ. ಡಿಮೋಟಿವೇಟ್ ಮಾಡ್ತೀಯ. ಡಿಮೋಟಿವೇಟ್ ಇವ್ನು ಹೆಂಗೋ ತಿಂತಾನೆ ಯಪ್ಪ. ಸೋಲ್ 2ನೇ ಮೆಟ್ಲು ಹೋಗ್ತಿದ್ಯಾ. ಸುಮ್ಮನೆ ಒಪ್ಕ ಭೂಮಿಕಾ. ಇಲ್ಲ ನಾನಪ್ಪ ಆರಾಮಾಗಿ ತಿಂತಾ ಇದ್ದೀನಪ್ಪ. ನೋಡು ನಾಳೆ ಬೆಳಗ್ಗೆದೆಲ್ಲ ಯೋಚನೆ ಮಾಡು. ಈಗ ಬರೀ 1 ನಿಮಿಷದಷ್ಟು ಡಿಸಿಷನ್ ನೀನು ತಗೊಳ್ಳೋದು. ಸೋಲ್ನೆ 3ನೇ ಮೆಟ್ಲು ಹತ್ತಾ ಇಲ್ಲ ಭೂಮಿಕಾ. ಹೇಳಿಲ್ಲ. ಅಯ್ಯೋ ಇನ್ನೂ ಹಾಕಂತಿದ್ಯಾ ಭೂಮಿಕಾ? ಅವ್ನ ಕೈಯಲ್ಲಿ ಆಗಲ್ಲ, ಸುಮ್ಮನೆ ಅವ್ನು ಮಾಡ್ತಿರೋದು. ಮನೆ 2 ತಿಂದು ಸುಮ್ಮನೆ ಆಗ್ತೀನಿ ನೋಡು. ಆಲ್ಮೋಸ್ಟ್ ಆಲ್ 45 ಹೋಗಿದ್ದೀನಿ. ಭೂಮಿಕಾ ನಿಂದೆಷ್ಟು? ನನಗಿಂತ ಕಮ್ಮಿನೇ ಇರೋದು ಇವಳು. ಎಷ್ಟು? 42. ಇನ್ನ ಅಷ್ಟು ಇಡ್ರಪ್ಪ. ಒಂದು ಅರ್ಧ ಮಾರ್ಕೊಂಬರ್ತೀನಿ. ಕೈಲಿ ಆಗಿಲ್ಲ ಅಂದ್ರೆ ಹೋಗಿ ಉಳಿದಿದ್ದು ಮಾರ್ಕೊಂಬಂದ್ಬಿಡು. ಅದಕ್ಕೋಸ್ಕರ ನೀವು ಆದಷ್ಟು ತಿನ್ನು. ಸುಮ್ಮನೆ ಒಂದು ಐಡಿಯಾ ಏನು ಮಾಡ್ಬೇಕು, ಎಲ್ಲ ತಗೊಂಡು ಕಲಿಸ್ಕೊಂಡ್ಬಿಡು. ಕಲಿಸ್ಕೊಂಡು ತಿನ್ಬಿಡಿ. ಹೋಗಿ ಫಿನಿಶ್. ಅವನ ಹತ್ತು ಪಿತ್ತ ಅದು ಇವ್ರ ಕೈಯಲ್ಲಿ ಆಗ್ತಿಲ್ಲ ಕಣ. ಇನ್ನೇನು ಸೋಲು ಒಪ್ಕೊಂಡ್ಬಿಡು ಭೂಮಿಕತ್ಲ. ಇನ್ನೇನು ನೀನು ಸೋದಂಗೆ ಲೆಕ್ಕ. ಇಲ್ಲ ಸರ್ ಅಂದ್ರೆ ಒಂದು ಮೆಟ್ಲು ಹಿಡಿದಿದ್ಯಾ. 3 ಮೆಟ್ಲು ಹತ್ತಿದ್ದೆ. ನಾನು ಚಾನ್ಸೇ ಇಲ್ಲ. ತಿನ್ನಕ್ಕಾಗಲ್ಲ ಬ್ರೋ. ಭೂಮಿಕಾ ಸೋಲಂಗೆ ಕಾಣಲ್ಲ. ನೀನು ಅವಾಗಲೇ ಸುಸ್ತಾಯ್ತು ಅಂತ ಎನ್ನುತ್ತಾನೆ. ಮತ್ತೇನು ಹೆಂಗೆ ತಿಂತಿದ್ಯಾ? ಜೋಬಿ ಮೇಲೆ ತುಂಬ್ಕೊತಿದೀಯ ಅಂತ ಪೂರಿನ. ಎದ್ದ ಜೋಬಲ್ಲಿ ಏನೋ ತುಂಬ್ಕೊತಿದೀಯ. 1-2 ನಿಮಿಷ ಸುಧಾರಿಸ್ಕ. ನೀನು ಭಾರಿ ಸುಸ್ತಾಗಿರೋ ಕಾಣ್ತಿದ್ಯಾ. ಅವನು ಸುಸ್ತಾಗಿದ್ದಾನೆ ಮಾಡೋದೇ. ಅವನು ಯಾರೋ ಸುಸ್ತಾಗದ್ಲಿ.
ಎಲ್ಲ ಇದೆ ನೀನು ಭೂಮಿಕಾ ನಿನ್ನ ಫೇಸ್ ನೋಡಿದ್ರೆ ಆಗ್ತಿಲ್ಲ ಅನ್ನಿಸ್ತಾ ಇದೆ ನನಗೇನೋ. ಹಾಂ ಸುಮ್ಮನೆ ಯಾಕೆ ಅಷ್ಟೊಂದು ರಿಸ್ಕ್ ತಗೋಬೇಕು ಹೇಳು. ಸೊ ನಿಂತ್ಕೊಂಡು ಕೂತ್ಕೊಂಡು ಎಲ್ಲ ಬಾರಿ ಮಲ್ಕೊಂಡು ಒಂದು ತಿನ್ಬಿಡಿ. ಹಂಗೆ ತಿನ್ಬಿಡ್ತೀನಿ ಹಿಂಗೆ ತಿನ್ಬಿಡ್ತೀನಿ ಅಂತಿದ್ಲು, ಈಗಲೇ ಸುಸ್ತಾದ್ಲು. ಬಿಡು ಹೋಲಿ ಪಾಪ ಅಂತ ಬಿಡ್ತೀನಿ. ಸೋದಿಯಾ ಆಗುತ್ತಾ? ಇನ್ನು ತಿಂತೀಯಾ? ಇನ್ನು ಎಷ್ಟು ತಿನ್ಬೋದು ನೀನು? ಓ 10 ಅಷ್ಟೇ. ನಾನೊಂದು 20 ತಿಂದ್ರೆ 25 ತಿಂತೀನಿ. ಆರಾಮಾಗಿ 25 ಅದೇನು ಹೊಟ್ಟೆ ತುಂಬುತ್ತೇನ ಇದು. ಒಂದು ಸ್ವಲ್ಪ ಇಲ್ಲೇನೋ ಹಿಡ್ಕೊಂಡಂಗ ಒಂದು ಪೂರಿ ಈ ಕಡೆ ಬಂದಿಲ್ಲ, ಕಡೆ ಹಾಕ ಭಯ ಪಾನಿದಲ್ದು ಭಯ. ಸಾಕಲ್ವಾ? ಸೋಲಪ್ಕ ಆಗ್ಲಿಲ್ಲ ಅಂದ್ರೆ ಸೋಲಪ್ಕ. ಆಗಲ್ವಾ? ನಿಜ ಆಗಲ್ವಾ? ಪಕ್ಕಾ ಸೋತ್ ಒಪ್ಕೊಂಡ ನೀನು ಇಬ್ರು ಸೋತೀರಾ. ಸೊ ಐ ಆಮ್ ದ ವಿನ್ನರ್. ಸೊ 500 ನಂದೇ ಆಗಿದೆ. ಇನ್ನೂ ಇಷ್ಟಿದೆ ಆಕ್ಚುಲಿ. ನೋಡಿ ಜನರೇ, ಇದು ನ್ಯಾಯವಾದ ಜನರೇ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ನಿಜವಾಗ್ಲೂ ಒಂದೊಂದು ತಿನ್ನೋದು ಲಾಸ್ಟ್ಗೆ ಒಂದೊಂದು ಬೆಟ್ಟ ತಿಂತಾ ಇದೀನೇನೋ. ಇಷ್ಟ ಇದೆ ಜೀವನದಲ್ಲಿ ತಿನ್ನೋದು. ಪಾನಿಪುರಿ ತಿನ್ನೋದು ನಾನು 25 ಅಂತ ಹೇಳಿದ್ನಲ್ಲ, ಅಲ್ಲಿ ತಂದಿದೆ. ತಿಂತಿದ್ದೆ. ಇದು ಕುಟ್ಟಣಿಲೆ ಖಾರ ಹಾಕೊಂಡು ಕುಟ್ಕೊಂಡು ತಿನ್ಬೋದಾಗಿತ್ತಲ್ಲ. ಕಷ್ಟ ಆಗುತ್ತೆ ಇಷ್ಟು. ಯಪ್ಪ ಫುಲ್ ಖಾರ ಆಗ್ಬಿಡ್ತು, ಸಖತ್ ಖಾರ ಆಗ್ಬಿಡ್ತು. ಯಾವಲ್ಲ ನೀನಾದ್ರು ತಿಂದಿದ್ದೀರಾ? ಅವನು ತಿಂದಿರ್ತಾನೆ, ಯಾಕೆಂದ್ರೆ ಅವ್ನು ತಿಂದಿದ್ದೆ ಒಂದು ಸ್ವಲ್ಪ. ಒಂದು ಪ್ಲೇಟ್ 2 ಪ್ಲೇಟ್ ಅಷ್ಟೇ. ಸೊ ಈ ಮ್ಯಾಚ್ನ ವಿನ್ ಆಗಿ 500 ಗೆದ್ದಿರೋದು. ಅಯ್ಯೋ ಎಲ್ಲ ಐತೆ 500 ಎಲ್ಲೋ ಇಲ್ಲ ಐತೆ. ಸೊ ಇದಾಗಿತ್ತು. ಪಾನಿಪುರಿ ತಿಂದೇಬಾರ್ದು. ನೀವು ಕಡಿಮೆ ತಿಂದೆ ಇವನಿಗೆ ಅನ್ಸಿರ್ಬೇಕಾದ್ರೆ ನಮಗೆ ಜಾಸ್ತಿ ನಮ್ಗೆ ಹೆಂಗ್ ಅನ್ಸಿರೋಣ? 45 18 16 ನಾವು 40+ ಹೋಗಿರೋದು. ಅಂಗಡಿ ತಿಂದ್ರಪ್ಪು ಇದ್ರ ಪೂರಿ ಇದ್ದಂಗಿಲ್ಲ, ಒಳ್ಳೆ ಇದ್ರ ಪೂರಿ ಇದ್ದಂಗೈತೆ. ಅದೇ ಅದ್ರ ಪೂರಿ ಇದ್ದಂಗಿಲ್ಲ, ಅದು ಇದ್ರ ಪೂರಿ ಇದ್ದಂಗಿರೋದು. ಇದ್ರದ್ದಿಲ್ಲ ಅಂತಿದ್ರೆ ಅದ್ರದ್ದು ಮಾಡ್ಬೋದು, ತಿನ್ಬೋದು. ಅದು ತಿನ್ಬೋದಾಯ್ತು. ಅದು ಹೆಂಗ್ ಗೊತ್ತಾ, ಅದು ಸ್ವಲ್ಪ ಇದಾಗಿದ್ರೆ ಅದು ಅದಾಗಲ್ಲ. ಇದು ಆ ಥರ ಇಲ್ಲ ಬಿಡು. ಅದ್ರ ತರ ಇದ್ದಿದ್ರೆ ಇದು ಇದ್ರ ತರ ಇಲ್ಲ. ಅದ್ರ ತರ ಇದೈತೆ, ಇದ್ರ ತರ ಅದಿಲ್ಲ. ಅದಕ್ಕೆ ಅದ್ರ ತರ ಇದು ನಮಗೆ ಬೇಗ ಹೊಟ್ಟೆ ತುಂಬತೈತೆ. ಇದು ಅದ್ರ ತರ ಇದ್ದಿದ್ರೆ ಹೊಟ್ಟೆ ತುಂಬ್ತಿರ್ಲಿಲ್ಲ. ಹೊಟ್ಟೆ ತುಂಬ್ತಿರ್ಲಿಲ್ಲ ಅಂದ್ರೆ ಇನ್ನೂ ತಿನ್ಬೇಕು ಅನ್ಸೋದು. ಅದು ಇದು ಏನು ಪುರಿ ಅದ್ರ ಇದ್ರೆ ಏನು, ನಾವು ಅದ್ರ ತರ ಇದ್ರ ತರ ಆದ್ರೆ ಅದ್ರ ತರ ಅಂದ್ರೆ ಪುರಿ ಸಣ್ಣಗಿರುತ್ತೆ, ತೆಳ್ಳಗಿರುತ್ತೆ. ಪರವಾಗಿಲ್ಲ. ಅಂಗಡಿಲಿ ಇರುತ್ತಲ್ಲ ಮಾಮೂಲಿ ಹೋಟೆಲ್ ಪುರಿ. ಗೊತ್ತಾಯ್ತು. ಸೊ ಇದಾಗಿತ್ತು ಪಾನಿಪುರಿ ಚಾಲೆಂಜ್. ಸೊ ಈ ಚಾಲೆಂಜಲ್ಲಿ ಹೆಂಗಿದ್ರು ನಾನೇ ವಿನ್ ಆದೆ. ನಾನಂತೂ ಇನ್ನೊಂದು 3ರಲ್ಲಿ ಹೇಳ್ಬೇಕು ಅಂದ್ರೆ ನಾನು ಸೋಲ್ಕೊಂತಿದ್ದೆ. ಸೊ ಈಗ ಕಿರಣ ಹೋಗ್ಬಿಟ್ಟು ಸರ್ಕಲ್ ಹತ್ರ ಇದನ್ನೆಲ್ಲ ಮಾರ್ಕೊಂಡ್ಬಿಡಮ್ಮ ಕ್ಲೀನಾಗೆ. ಕಟ್ ಮಾಡ್ತೀರಿ ಇದನ್ನೆಲ್ಲ ಕ್ಲೀನಾಗೆ. ನೀನ್ ಡ್ಯಾನ್ಸ್ ಮಾಡೋ, ಅವನ್ ಪಾನಿ ಹಾಕ್ತಾನೆ, ನಾನು ಪೂರಿ ತೂತ ಮಾಡ್ಕೊಡ್ತೀನಿ. ಇದು ಕಟ್ ಮಾಡು. ಇಲ್ಲ ಇದಾಗ್ತೀನಿ. 90 ನನಗೆ ಗೊತ್ತಾಯ್ತು ಆಗ್ಲಿ ಕೆಲಸ ಇದು, ಸುಮ್ನೆ ಓವರ್ ಬಿಲ್ಡಪ್ ಬೇಡ ಅನ್ಬಿಟ್ಟು 25 ಹೇಳಿ. 25 30 ಬಂದು. ಆದ್ರೆ ನೀನು ತಿಂದಿದ್ದು 20 ದಾಟ್ಲಿಲ್ವಲ್ಲ? ಹೇಳಿದ್ದು ದಾಟಿಲ್ಲ. ಇಲ್ಲ ಕೌಂಟ್ ಪ್ರಕಾರ 2 ರಿಂದ 1 2 ರಿಂದ 1 ಅಲ್ಲ 2 ರಿಂದ 1 ರಿಂದ 2 1 ರಿಂದ 2 ಅಂದ್ರೆ ಕೌಂಟ್ ಪ್ರಕಾರ 35 ದಾಟೈತೆ, ರಿಯಲ್ ಆಗಿ 15 ದಾಟಿಲ್ಲ. ಅದೇ ಸ್ಟೈಲು, ಅದೇ ರುಚಿಯಾಗಿರೋದು ನೋಡು. ಇಟ್ಕೊಂಡು ಹಿಂಗ ಅನ್ಕೊಂಡು ಇಲ್ಲಿ ಕೆರ್ಕೊಂಡು ಹಾಕೊಡ್ತೀನಿ. ನಾನು ಒಂದು ಹಾಕೊಡ್ತೀನಿ, ಒಂದು ತಿಂದ್ಬಿಟ್ರೆ ಗ್ಯಾರಂಟಿ. ನೋಡಿ ತಿನ್ನಕ್ಕಾಗಲ್ಲ. ಅವರು ಹಿಂದೆ ಮಾಡ್ತಾರೆ, ನೋಡೋರಲ್ಲ ಯಾರು ಬರ್ತಾರೆ, ಅವ್ರು ಹಿಂದೆ ಮಾಡ್ತಾರಲ್ಲ. ಒಂದು 5 ಕೊಡ್ತೀನಿ ತಗ. ಬೇಡ ಹಾಕ್ತೀನಿ ಮತ್ತೆ ಜನ ತಿಂತಾರೆ. ಅಯ್ಯೋ ಮಿಸ್ ಮಾಡ್ದ. ಇಲ್ಲಿಗೆ ಪಾನಿಪುರಿ ಚಾಲೆಂಜ್ ಅಲ್ಲಿ ನಾನು ಗೆದ್ದಾಗಿದೆ ಆಲ್ರೆಡಿ. ಸೊ ಫಸ್ಟ್ ಇವನ್ ಸೋತಿ, ಸೆಕೆಂಡ್ ಭೂಮಿಕಾ. ಸೊ ಒಟ್ನಲ್ಲಿ ಟಫ್ ಕಾಂಪಿಟೇಟರ್ ಅಂತಾನೆ ಹೇಳ್ಬೋದು. ಆಮೇಲೆ ಪುರಿ ಬೇರೆ ಗಟ್ಟಿ ಸ್ವಲ್ಪ ಗಟ್ಟಿ ಐತೆ, ಅದ್ಯಾಕಾಗಲ್ಲ, ಅದರಿಂದ ಸೋತಿ. ಇಲ್ಲ ಅಂದ್ರೆ ಸೋಲ್ತಾನೆ ಇರ್ಲಿಲ್ಲ. ಗೋಲ್ಗಪ್ಪ ಅಂದ್ರೆ ತುಂಬಾ ಇಷ್ಟ. ಅದೇ ಅನ್ಕಂಡೆ ಇವಳು ಸೋಲ್ಬಾರ್ದಲ್ಲ, ಆದ್ರೂ ಮೆಂಟಲಿ ಸೋಲ್ಸೋಣ ಅಂತ ನಾನು ಮೆಂಟಲ್ ಗೇಮ್ ಆಡಿದೆ. ನಾನು ಸೈಕಾಲಜಿಕಲ್ ಗೇಮ್ ಆಡಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಿದ್ದೀವಿ.
ಸೊ ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ಕ್ರೇಜಿ ಚಾಲೆಂಜಸ್ ಬರುತ್ತೆ. ಸೊ ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್ ಬಾಯ್.